ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲಾಗಿದೆ. 8 ತಿಂಗಳ ಬಳಿಕ ಬಿಜೆಪಿ ಶಾಸಕ ಅರೆಸ್ಟ್ ಆಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ಬಂಧನ. 8 ತಿಂಗಳ ಬಳಿಕ ಬಿಜೆಪಿ ಶಾಸಕ ಅರೆಸ್ಟ್ ಆಗಿದ್ದಾರೆ. ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಿದ್ದಾರೆ ಸಿಐಡಿ ಪೊಲೀಸರು. ಶರಣಾಗತಿಗೂ ಮುನ್ನವೇ ಸಿಐಡಿಯಿಂದ ಕೆಡ್ಡಾ ತೋಡಲಾಗಿದೆ. ದೇವನಹಳ್ಳಿಯ ಏರ್ಪೋರ್ಟ್ನಲ್ಲೇ ಬೈರತಿ ಲಾಕ್ ಆಗಿದ್ದಾರೆ. ಸಿಐಡಿ ಕಚೇರಿಯಲ್ಲಿ ಬೈರತಿ ಬಸವರಾಜ್ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸಿಐಡಿ ಕಚೇರಿಯಲ್ಲಿ ಬೈರತಿ ಬಸವರಾಜ್ ಅವರ ವಿಚಾರಣೆ. ದೇವನಹಳ್ಳಿ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದ ಟೀಮ್ ಈ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ಪುರಂ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಬಂಧನ ಮಾಡಿರುವಂತದ್ದು. ಬಂಧನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. 8 ತಿಂಗಳಿಂದ ಕೂಡ ಹೀಗೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ರು. ಈ ಒಂದು ಕಣ್ಣಾಮುಚ್ಚಾಲೆ ಆಟಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ನೋಡಿ, ಏರ್ಪೋರ್ಟ್ನಲ್ಲಿ ಹಾಗಾದ್ರೆ ಏನ್ ನಡೀತು ನೋಡ್ತಾ ಹೋಗೋಣ. ಕಳೆದ ಕೆಲವು ದಿನಗಳಿಂದ ಕೂಡ ತಲೆಮರೆಸಿಕೊಂಡಿದ್ರು ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ಅವರು. ಇವತ್ತು ಅಹಮದಾಬಾದ್ನಿಂದ ಇಂಡಿಗೋ ವಿಮಾನದ ಮೂಲಕ ಬೆಂಗಳೂರಿಗೂ ಕೂಡ ಆಗಮಿಸಿದ್ರಂತೆ. ನಿನ್ನೆ ನೈಟ್ ಅವರು ವಿಮಾನಕ್ಕೆ ಬರ್ತಾ ಇರುವಂತಹ ಖಚಿತವಾದಂತಹ ಮಾಹಿತಿಯ ಮೇರೆಗೆ ಸಿಐಡಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಬಲೆ ಬೀಸಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬಂದಿರುವಂತದ್ದು. ಸಿಐಡಿ ಅಧಿಕಾರಿಗಳಿಗೆ ನೇರವಾಗಿ ಒಳಗೆ ಹೋಗಲು ತಾಂತ್ರಿಕ ಅಡಚಣೆ ಕೂಡ ಇತ್ತು. ಹೀಗಾಗಿ ದೇವನಹಳ್ಳಿಯ ಎಸಿಪಿ ಅವರು ಕಾರ್ಯಾಚರಣೆಯನ್ನು ನಡೆಸಿ ಅವರನ್ನ ಬಂಧನ ಮಾಡಲಾಗಿರುವಂತದ್ದು. ಬಂಧನ ಪ್ರಕ್ರಿಯೆಯನ್ನ ನಡೆಸಿ ರಾತ್ರಿ ಕಚೇರಿಯಲ್ಲೇ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಸಿಐಡಿ ಕಚೇರಿಯಲ್ಲೇ ರಾತ್ರಿ ಊಟವನ್ನ ಕೂಡ ನೀಡಿದ್ದಾರೆ ಪೊಲೀಸರು. ರಾತ್ರಿ ಬೈರತಿ ಬಸವರಾಜ್ಗೆ ಪ್ರಾಥಮಿಕ ವಿಚಾರಣೆ ಕೂಡ ಆಗಿದೆ. ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋ ಬಗ್ಗೆ ತೀವ್ರ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಂದು ಬೈರತಿ ಬಸವರಾಜ್ ಜಡ್ಜ್ ಮುಂದೆ ಹಾಜರಾಗಲಿದ್ದಾರೆ. ಬೈರತಿ ಬಸವರಾಜ್ ಹಾಜರುಪಡಿಸಲಿರುವಂತಹ ಸಿಐಡಿ ಈಗಾಗಲೇ ಬಂಧನ ಪ್ರಕ್ರಿಯೆಯನ್ನ ನಡೆಸಿ ರಾತ್ರಿ ಕಚೇರಿಯಲ್ಲೇ ವಿಚಾರಣೆಯನ್ನ ಕೂಡ ಮಾಡಲಾಗಿರುವಂತದ್ದು. ಪ್ರಾಥಮಿಕ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಎಷ್ಟು ದಿನ ಎಲ್ಲಿದ್ರು, ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರು ತೆರೆಮರೆಯಲ್ಲಿ, ಈ ಬಗ್ಗೆ ಈಗಾಗಲೇ ಪ್ರಾಥಮಿಕ ವಿಚಾರಣೆಯನ್ನ ಮಾಡಿದ್ದಾರೆ. ಪ್ರಾಥಮಿಕ ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂತದ್ದು. ಬೈರತಿ ಬಸವರಾಜ್ ಅವರನ್ನ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಪಡೆದುಕೊಳ್ಳುವಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಿಐಡಿ ಟೀಮ್. ನಿನ್ನೆ ರಾತ್ರಿ ಕಚೇರಿಯಲ್ಲೇ ಊಟವನ್ನ ನೀಡಿದ್ರು, ಹಾಗೆ ಪ್ರಾಥಮಿಕ ವಿಚಾರಣೆಯನ್ನ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಬೈರತಿ ಬಸವರಾಜ್ ಅವರ ಅರೆಸ್ಟ್ ಬಗ್ಗೆ ಕುಟುಂಬಕ್ಕೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ಬೈರತಿ ಬಸವರಾಜ್ ಅವರ ಅರೆಸ್ಟ್ ಬಗ್ಗೆ ಕುಟುಂಬಕ್ಕೆ ಮಾಹಿತಿಯನ್ನ ಕೂಡ ನೀಡಲಾಗಿರುವಂತದ್ದು. ಶಾಸಕರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದೆ ಸಿಐಡಿ ಕಚೇರಿಗೆ ಬಂದಿರತಕ್ಕಂತ ಬೈರತಿ ಸಂಬಂಧಿಕ ವಕೀಲರ ಭೇಟಿಗೆ ಸಂಬಂಧೀಕರಿಸಿದಂತಹ ಬೈರತಿ ಬಸವರಾಜ್ ಬೆಳಗಾವಿ ಅಧಿವೇಶನದಿಂದ ನಾಪತ್ತೆಯಾಗಿದ್ದಂತಹ ಬೈರತಿ ಬಸವರಾಜ್ ಅವರು ಕೊನೆಗೂ ಕೂಡ ಸಿಐಡಿ ಟೀಮ್ ತೋಡಿರ್ತಕ್ಕಂಥ ಕೆಡ್ಡಾಗೆ ಬಲೆಗೆ ಬಿದ್ದಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅವರನ್ನ ಬಂಧನ ಮಾಡಿರುವಂತದ್ದು ಕೆಂಪೇಗೌಡ ಏರ್ಪೋರ್ಟ್ನಿಂದ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ನಿನ್ನೆ ರಾತ್ರಿ ಅವರನ್ನ ಕರೆದುಕೊಂಡು ಬಂದು ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಈ ಒಂದು ವಿಚಾರವನ್ನ ಅವರ ಕುಟುಂಬಕ್ಕೆ ಮಾಹಿತಿಯನ್ನ ಕೂಡ ತಿಳಿಸಬೇಕಾಗಿತ್ತು. ಮಾಹಿತಿಯನ್ನ ಕೂಡ ರವಾನೆ ಮಾಡಲಾಗಿರುವಂತದ್ದು. ಹೀಗಾಗಿ ವಕೀಲರ ಭೇಟಿಗೆ ಬೈರತಿ ಬಸವರಾಜ್ ಅವರ ಆಪ್ತ ಸಂಬಂಧಿಕ ಅವರು ಕೂಡ ಬಂದಿದ್ದಾರೆ. ಬೈರತಿ ಬಸವರಾಜ್ ಅವರ ಒಂದು ವಕೀಲರ ಭೇಟಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಭಾರೀ ಆಘಾತ ಎದುರಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತಹ ಬೆನ್ನಲ್ಲೇ ಅವರು ಕೂಡ ಇನ್ನೇನು ಬಂದು ಸರೆಂಡರ್ ಆಗಬೇಕು ಎನ್ನುವಷ್ಟರಲ್ಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ನೋಡಿ,
ನಿಯಮಿತ ಜಾಮೀನಿನ ಅರ್ಜಿಗೆ ಸಲ್ಲಿಕೆ ಮಾಡುವಂತೆ ನ್ಯಾಯಾಲಯ ಸೂಚನೆಯನ್ನ ಕೂಡ ನೀಡಿದೆ. ಇದರಿಂದ ಭೈರತಿ ಬಸವರಾಜ್ ಅವರು ಮತ್ತಷ್ಟು ಕಾನೂನು ಸಂಕಷ್ಟಕ್ಕೆ ಕೂಡ ಸಿಲುಕಿರುವಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಕುಟುಂಬಸ್ಥರು ಕೂಡ ಬಂದಿದ್ದಾರೆ, ವಕೀಲರನ್ನ ಕೂಡ ಭೇಟಿ ಮಾಡಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್ ಗೌಡ, ನಿನ್ನೆ ನಿಜಕ್ಕೂ ಕೂಡ ಒಂದು ದೊಡ್ಡದಾದಂತಹ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಎಸಿಪಿ ಹರ್ಷ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇಷ್ಟು ದಿನ ಎಲ್ಲಿದ್ರು, ಎಲ್ಲೆಲ್ಲೆಲ್ಲ ಓಡಾಡಿದ್ರು, ಈ ಬಗ್ಗೆ ಏನಾದರೂ ಮಾಹಿತಿಗಳು ರವಾನೆ ಆಗಿದೆಯಾ, ಮಾಹಿತಿ ಲಭ್ಯವಾಗಿದೆಯಾ, ಹೇಗೆ ಸಂಜಯ್? ಕಾವ್ಯ, ಏನಂತ ಹೇಳಿದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐಆರ್ ಆಗಿದಂತ ಭೈರತಿ ಬಸವರಾಜ್ ಅವ್ರಿಗೆ ಒಂದು 2 ಬಾರಿ ಸೋಲನ್ನ, ಅಂದ್ರೆ ಹೈಕೋರ್ಟ್ ಅಲ್ಲಿ ಸೋಲನ್ನ ಕಂಡಂತಹ ಭೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅದಾದ ಬಳಿಕ ಅಲ್ಲೂ ಕೂಡ ಸೋಲನ್ನ ಕಂಡ ಬಳಿಕ ಬೇರೆ ಒಂದು ಆಪ್ಷನ್ ಇಲ್ಲದೆ ಬಂದು ಸಿಐಡಿ ಅಧಿಕಾರಿಗಳಿಗೆ ಸರೆಂಡರ್ ಆಗಿರುವಂತದ್ದು. ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದು ಇಳಿಸಿದ್ದಾಗೇನೆ ಅಲ್ಲಿ ಅಂದ್ರೆ ಎಸಿಪಿ ಏನಿದ್ದಾರೆ ಅವರು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿ ರಾತ್ರಿಯೇ ಸಿಐಡಿಗೆ ವರ್ಗಾವಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಆ ಕೇಸನ್ನ ಅವರ ಬಂಧಿಸಿರುವಂತದ್ದನ್ನ ವರ್ಗಾವಣೆ ಮಾಡಿ ಸಿಐಡಿಗೆ ಕೊಟ್ಟಿರುವಂತದ್ದು. ಈಗ ಸದ್ಯ ಒಂದು ಸಿಐಡಿ ಕಸ್ಟಡಿಯಲ್ಲಿರುವಂತ ಭೈರತಿ ಬಸವರಾಜ್ ಸಂಬಂಧಿಕರಿರ್ಬೋದು, ಮತ್ತೆ ಅವರ ವಕೀಲರಿರ್ಬೋದು, ಎಲ್ಲರನ್ನು ಕರೆಸಿ ಒಂದು ಮಾತುಕತೆಯನ್ನ ಆಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ವಕೀಲರ ಜೊತೆ ನೆಕ್ಸ್ಟ್ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಹೋರಾಟವನ್ನ ಹೇಗೆ ಮಾಡಬೇಕು, ಮತ್ತೆ ಕೋರ್ಟ್ಗೆ ಮತ್ತೆ ಅಪೀಲ್ ಯಾವಾಗ ಹೋಗ್ಬೇಕು, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಅದಾದ ಬಳಿಕ ಸಿಐಡಿ ಕೂಡ ಮೆಡಿಕಲ್ ಅಂದ್ರೆ ಭೈರತಿ ಬಸವರಾಜ್ ಅವರನ್ನ ಮೆಡಿಕಲ್ ಮಾಡ್ಲಿಕ್ಕೆ ಕೂಡ ಸಜ್ಜಾಗಿರುವಂತದ್ದು. 9 ಗಂಟೆ ಇಲ್ಲ 12 ಗಂಟೆ ಈ 2 ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡಿರುವಂತದ್ದು. ಯಾವಾಗ ಹೋಗಿ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ ನೋಡ್ಬೇಕಾಯ್ತು. ಅದಾದ ಬಳಿಕ ವಿಚಾರಣೆಯನ್ನ ಶುರು ಮಾಡ್ತಾರೆ. ಅಂದ್ರೆ ಆ ಭೈರತಿ ಬಸವರಾಜ್ ಏನಾದ್ರೂ ಅನಾರೋಗ್ಯದಲ್ಲಿ ಬಳಸಿದಾರಾ, ಇಲ್ಲ ಬೇರೆ ಏನಾದ್ರೂ ಸಮಸ್ಯೆಗಳಿದೆ, ಇದೆಲ್ಲವನ್ನು ನೋಡ್ಕೊಂಡು ಅದಾದ ಬಳಿಕ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡುವಂತದ್ದು. ಕಾವ್ಯ, ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ರು ಭೈರತಿ ಬಸವರಾಜ್ ಅವರು ಎನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಹಾಗಾದ್ರೆ ಇಷ್ಟು ದಿನ ಅಹಮದಾಬಾದ್ನಲ್ಲೇ ಇದ್ರಾ ಅಥವಾ ಓಡಾಟವನ್ನ ಮಾಡಿದ್ರಾ, ಎಲ್ಲೆಲ್ಲೆಲ್ಲ ಓಡಾಟ ಮಾಡಿದ್ದಾರೆ, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ ಸಂಜಯ್? ಕಾವ್ಯ, ಏನಂದ್ರೆ ಪ್ರಾಥಮಿಕವಾಗಿ ಈಗ ಅಹಮದಾಬಾದ್ ಫ್ಲೈಟ್ ನಲ್ಲಿ ಬಂದಿರುವಂತದ್ದು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲೆಲ್ಲಿದ್ರು ಏನಿದ್ರು ಇದೆಲ್ಲವೂ ಕೂಡ ವಿಚಾರಣೆ ಬಳಿಕ ಗೊತ್ತಾಗ್ಬೇಕಾಗಿದೆ. ಅಂದ್ರೆ ಅವರು ಎಲ್ಲೆಲ್ಲೆಲ್ಲ ಓಡಾಡಿದ್ದಾರೆ, ಮತ್ತೆ ಅವರು ಎಲ್ಲೆಲ್ಲೆಲ್ಲ ಹೋಗಿ ಉಳ್ಕೊಂಡಿದ್ದಾರೆ, ಇದೆಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕಿ ಅದಾದ ಬಳಿಕ ಬಿಕ್ಲು ಶಿವು ಪ್ರಕರಣಕ್ಕೆ ಏನಿದ್ರು ಕೂಡ ಅಂದ್ರೆ ಹೇಳಿಕೆಯನ್ನ ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ರು, ಆ ಹೇಳಿಕೆಯನ್ನು ಕೂಡ ಕಲೆ ಹಾಕಿ ಅದಾದ ಬಳಿಕ ನಿಜವಾದ ಅಂದ್ರೆ ಸಾಕ್ಷಿಗಳನ್ನ ಕಲೆ ಹಾಕಿ ಅದಾದ ಬಳಿಕ ಕೋರ್ಟಿಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಸಿಐಡಿ ಮಾಡುವಂತದ್ದು. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. 6 ತಿಂಗಳಿಂದ ನಾಪತ್ತೆಯಾಗಿದ್ದಂತಹ ಭೈರತಿ ಬಸವರಾಜ್ ಅವರು ಕೇಸ್ ವರ್ಗಾವಣೆ ಮಾಡಿಸಿ ಲಾಕ್ ಆದ್ರ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೇಸ್ ವರ್ಗಾವಣೆ ಮಾಡಿಸಿ ಲಾಕ್ ಆದ್ರ ಭೈರತಿ ಬಸವರಾಜ್. ಪೂರ್ವ ವಿಭಾಗದಲ್ಲಿ ದಾಖಲಾಗಿದ್ದ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ವರ್ಗ ಮಾಡಿಸಿ ಬ್ಯಾಲೆನ್ಸ್ ಮಾಡಿದಂತಹ ಬಿಜೆಪಿ ಶಾಸಕ. ಕೇಸ್ ಪೂರ್ವ ವಿಭಾಗದಲ್ಲಿ ಇದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಹೀಗಾಗಿ ಸಿಐಡಿಗೆ ವರ್ಗ ಆಗುವಂತೆ ನೋಡ್ಕೊಂಡಿದ್ರು ಎನ್ನಲಾಗ್ತಾ ಇದೆ. ಸಿಐಡಿಗೆ ಕೇಸ್ ಹೋದ್ರೆ ಪ್ರಕ್ರಿಯೆ ಲೇಟ್ ಆಗುತ್ತೆ, ಜೊತೆಗೆ ಟೆನ್ಷನ್ ಕೂಡ ಕಡಿಮೆಯಾಗುತ್ತೆ ಅಂತ ಭೈರತಿ ಪ್ಲಾನ್ ಮಾಡಿದ್ರಂತೆ. ಕೇಸ್ ಸಂಬಂಧ 2 ಬಾರಿ ಮಾತ್ರ ವಿಚಾರಣೆಗೆ ಹಾಜರಾಗಿರುವಂತದ್ದು. ತನಿಖೆಗೆ ಸಹಕಾರವನ್ನ ಕೊಟ್ಟಿದ್ದೇನೆ ಅಂತ ಭೈರತಿ ಲೆಕ್ಕಾಚಾರವನ್ನ ಕೂಡ ಹಾಕೊಂಡಿದ್ದಾರೆ. ಕೇಸ್ನಿಂದ ಹೊರಬರೋಕೆ ಸಾಕಷ್ಟು ಸರ್ಕಸ್ ಮಾಡಿದಂತಹ ಶಾಸಕ ಕೊನೆಗೂ ಕೂಡ ಲಾಕ್ ಆಗಿದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಶಾಕ್ಗೆ ಭೈರತಿ ಲಾಕ್ ಆಗಿರುವಂತದ್ದು. ನೋಡಿ, ಸಿಐಡಿ ಟೀಮ್ಗೆ ಈ ಒಂದು ಕೇಸ್ ವರ್ಗಾವಣೆ ಆಗೋವರೆಗೂ ಕೂಡ ಅವರು ಈ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಪೂರ್ವ ವಿಭಾಗದಲ್ಲಿ ದಾಖಲಾಗಿದ್ದಂತಹ ಕೇಸನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಹೀಗಾಗಿ ವರ್ಗ ಮಾಡಿಸಿ ಬ್ಯಾಲೆನ್ಸ್ ಮಾಡಿದಂತಹ ಬಿಜೆಪಿ ಶಾಸಕ ಕೊನೆಗೂ ಕೂಡ 6-7 ತಿಂಗಳ ಬಳಿಕ ಲಾಕ್ ಆಗಿರುವಂಥದ್ದು. ನೋಡಿ, ಈ ಒಂದು ಕೇಸ್ ಏನಾದರೂ ಪೂರ್ವ ವಿಭಾಗದಲ್ಲಿ ಇದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ,
ಹೀಗಾಗಿ ಸಿಐಡಿಗೆ ವರ್ಗ ಆಗುವಂತೆ ನೋಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಸಿಐಡಿಗೆ ಕೇಸ್ ಹೋದ್ರೆ ಪ್ರಕ್ರಿಯೆ ಕೂಡ ಲೇಟ್ ಆಗುತ್ತೆ, ಹಾಗೆ ಜೊತೆಗೆ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಭೈರತಿಯವರ ಒಂದು ಲೆಕ್ಕಾಚಾರ ಆಗಿತ್ತಂತೆ. ಜೊತೆಗೆ ಈ ಕೇಸ್ ಸಂಬಂಧ 2 ಬಾರಿ ಮಾತ್ರ ವಿಚಾರಣೆಗೆ ಹಾಜರಾಗಿದ್ರು ಬೆಂಗಳೂರಿನ ಪೊಲೀಸ್ ಸ್ಟೇಷನ್ಗೆ. ಎಸ್ಐನ ತನಿಖೆಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದೇನೆ, ಅವರು ಏನು ಮಾಹಿತಿಯನ್ನು ಕೇಳಿದ್ರು ಆ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಎನ್ನುವಂತಹ ಲೆಕ್ಕಾಚಾರದಲ್ಲೇ ಎಲ್ಲ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಎಲ್ಲ ಪ್ಲಾನ್ ಕೂಡ ತಲೆ ಕೆಳಗಾಗಿರುವಂಥದ್ದು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಶಾಕ್ಗೆ ಕೊನೆಗೂ ಕೂಡ ಭೈರತಿ ಬಸವರಾಜ್ ಅವರು ಲಾಕ್ ಆಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಸಂಜಯ್ ಗೌಡ, ನೋಡಿ ಅವರ ಒಂದು ಲೆಕ್ಕಾಚಾರ ಹೇಗಿತ್ತು ಅಂತಂದ್ರೆ, ಈ ಒಂದು ಕೇಸ್ ಪೂರ್ವ ವಿಭಾಗದಲ್ಲಿತ್ತು ಅಂತಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಹೀಗಾಗಿ ಸಿಐಡಿಗೆ ವರ್ಗ ಆಗುವಂತೆ ನೋಡ್ಕೊಂಡಿದ್ರು ಎನ್ನುವಂತಹ ಮಾತುಕತೆಗಳು ಕೂಡ ಆಗ್ತಾ ಇರುವಂಥದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಕೊಲೆಯಾದಂತಹ ಸಮಯದಲ್ಲಿ ಏನು ಇದು ಪೂರ್ವ ವಿಭಾಗದಲ್ಲಿ ಈ ಕೇಸ್ ದಾಖಲಾಗುತ್ತೆ. ಅದಾದ್ಮೇಲೆ ಆ ಡಿಸಿಪಿನೇ ಒಂದು ಈ ಕೇಸನ್ನ ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಭೈರತಿ ಬಸವರಾಜು 2 ಬಾರಿ ಏನು ವಿಚಾರಣೆಯನ್ನು ಕೂಡ ಎದುರಿಸ್ತಾರೆ. ಅದಾದ ಬಳಿಕ ಈ ಒಂದು ಕೇಸು ಸಿಐಡಿಗೆ ಹೋದ್ರೆ ನಾನು ಈಸಿಯಾಗಿ ಅಂದ್ರೆ ಸಮಯ ಸಿಗುತ್ತೆ, ಕಾಲಾವಕಾಶ ಸಿಗುತ್ತೆ, ಈ ಸಾಕ್ಷಿಗಳನ್ನ ನಾಶ ಮಾಡ್ಬೋದು, ಇಲ್ಲ ಇನ್ನೊಂದೇನು ಅಂದ್ರೆ ಈ ಕೇಸಿಂದ ಹೊರಗಡೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಯೋಚನೆಯನ್ನ ಮಾಡಿ ಇವರೇ ಒತ್ತಾಯ ಮಾಡಿ ಸಿಐಡಿಗೆ ಕೊಡಿಸುವಂತ ಕೆಲಸಗಳನ್ನ ಮಾಡುವಂತದ್ದು. ಮತ್ತೆ ಏನು ಪ್ರಾಥಮಿಕ ಹಂತದಲ್ಲಿ ಏನು ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಅದೆಲ್ಲವೂ ಕೂಡ ಇವ್ರು ಅಂದ್ರೆ ಏನು ಬಸವರಾಜ್ ವಿರುದ್ಧ ಇರ್ತಿದ್ದಂಥದ್ದು. ಆ ಒಂದು ವಿಚಾರವನ್ನು ಇಟ್ಕೊಂಡು ಏನು ಸಿಐಡಿಗೆ ತನಿಖೆಯನ್ನ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯನ ಮಾಡಿ ಅಲ್ಲಿಗೆ ವರ್ಗಾವಣೆ ಆಗಿದ್ದು. ಈಗ ಅದಾದ ಬಳಿಕ ಸಿಐಡಿ ಕೂಡ ಒಂದು ಏನು ಆ ಒಂದು ವಿಚಾರಣೆಯನ್ನ ಇರ್ಬೋದು, ತನಿಖೆಯನ್ನು ಚುರುಕುಗೊಳಿಸಿದ್ದು, ಅದು ಇವರಿಗೆ ಮಾರಕವಾಗಿದ್ದು. ಅದಾದ ಬಳಿಕ ಅಂದ್ರೆ ಈ ಯೋಚನೆ ಎಲ್ಲವೂ ಕೂಡ ತಲೆಕೆಳಗಾಗಿದ್ದು, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆಚೆ ಬರ್ಬೋದು ಅಂತ ಹೇಳಿ. ಅದಾದ್ಮೇಲೆ ಏನು A1 A2 ಏನು ಆರೋಪಿಗಳಿದ್ದಾರೆ ಇವರ ಒಂದು ಸಂಪರ್ಕ ಇಲ್ಲ ಅಂತ ಹೇಳಿ ಒಂದು ವಿಚಾರಣೆ ವೇಳೆಯಲ್ಲಿ ಹೇಳಿದಂಥದ್ದು, ಮತ್ತೆ ತಪ್ಪು ಮಾಹಿತಿಯನ್ನ ಕೊಟ್ಟಂತದ್ದು, ಮತ್ತೆ ಅವ್ರ ಜೊತೆ ಒಂದು ಏನು ಪ್ರವಾಸವನ್ನ ಮಾಡಿದಂತಹ ಏನು ರೈಲ್ ಟಿಕೆಟ್ ಇರ್ಬೋದು ಅದೆಲ್ಲವೂ ಕೂಡ ಇವರ ವಿರುದ್ಧವೇ ಇದ್ದಂಥದ್ದು. ಈ ಒಂದು ಸಾಕ್ಷಿಗಳನ್ನ ಇಟ್ಕೊಂಡು ಸಿಐಡಿ ಕೂಡ ಚುರುಕಾಗಿ ಏನು ತನಿಖೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದಂಥದ್ದು. ಅದಾದ್ಮೇಲೆ ಏನು ಈ ಕೋರ್ಟ್ ಮತ್ತೆ ಬೇಲನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ ಬಸವರಾಜ್. ಆ ಒಂದು ಸಂದರ್ಭದಲ್ಲಿ ಇನ್ನೂ ಅಂದ್ರೆ ಬಸವರಾಜನ್ನ ವಿಚಾರಣೆಯನ್ನ ಸುಳ್ಳು ಹೇಳಿದ್ದಾರೆ, ಮತ್ತೆ ಇನ್ನೂ ತನಿಖೆಯನ್ನ ಚುರುಕು ಮಾಡಬೇಕು ಅಂತ ಹೇಳಿ ಶತಾಗೆರೆ ಅವ್ರನ್ನ ಬಂಧಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿಐಡಿ ಕೆಲಸವನ್ನ ಮಾಡಿದ್ದು. ಹೀಗೆ ಅಂದ್ರೆ ಅವರು ತಪ್ಪಿಸ್ಕೊಳ್ಳಕ್ ಹೋಗಿ ಇನ್ನೂ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಂತಹದ್ದು ಕಾವ್ಯ. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.